ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಹಾಗೂ ಧಾರ್ಮಿಕ ಸಭೆ ಭಕ್ತಿಭಾವದಿಂದ ನಡೆಯಿತು. ಧರ್ಮಸ್ಥಳ ಸಂಸ್ಥೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಮಾಜ ಸೇವೆಯಲ್ಲಿ ಅನುಕರಣೀಯ ಕಾರ್ಯ ಮಾಡುತ್ತಿದೆ ಎಂದು ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅಕ್ಕಿರಾಂಪುರ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮೂಹಿಕ ಶ್ರೀಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭೆ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು, ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಬಡವರಿಗೆ ಆಸರಿಯಾಗುವ ಜೊತೆಗೆ ದೇವಾಲಯದ ಜೀರ್ಣೋದ್ಧಾರ, ಶಿಕ್ಷಣ ಹಾಗೂ ಸಾಮಾಜಿಕ ಸೇವೆಗಳ ಮೂಲಕ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಅನಿತಾ, ವಲಯಾಧಿಕಾರಿ ಶ್ರೀನಿವಾಸ್, ಮಾಜಿ ಅಧ್ಯಕ್ಷೆ ಅಂಜನಮ್ಮ, ನಾಗರಾಜು, ಈಶಾ ಪ್ರಸಾದ್, ರಮೇಶ್, ಒಕ್ಕೂಟದ ಅಧ್ಯಕ್ಷ ಪಂಡಣ್ಣ, ಮುಖಂಡರಾದ ನಯಾಜ್, ರಂಜಿತ್, ಕೃಷಿ ಮೇಲ್ವಿಚಾರಕ ಮಹೇಂದ್ರ ಸೇರಿದಂತೆ ನೂರಾರು ಸದಸ್ಯರು ಮತ್ತು ಮಹಿಳೆಯರು ಭಾಗವಹಿಸಿದರು. ಈಗಾಗಲೇ ನಮ್ಮ ಜಿಲ್ಲೆಗೆ ಒಂದು ದೇಶವನ್ನು 15 ವರ್ಷ ಆಗಿದೆ. 15 ವರ್ಷಗಳಿಗೆ ನಮ್ಮ ಜಿಲ್ಲೆಗೆ ಆದೇಶದಲ್ಲಿ ಕನಿಷ್ಠ ಎಲ್ಲ ಕುಟುಂಬಗಳು ಆರ್ಥಿಕವಾಗಿ ಕೊಡ್ತಾ ಇದೆ. ಒಬ್ಬ ಕಾರ್ಮಿಕರು ಧರ್ಮಸ್ಥಳಕ್ಕಂತ ಸಣ್ಣ ಸಣ್ಣ ಯೋಜನೆಗಳನ್ನ ಮನೆಯ ಬಸ್ಸು ಸಾಕಾಗಿರ್ಬೋದು, ಒಂದು ಪೊಲೀಸ್ ಸಾಕಾಗಿರ್ಬೋದು, ಈ ಯೋಜನೆ ಮಾಡುವಂತಾಗಿ ಸಾಲವನ್ನು ಬದುಕ್ತಾ ಇದೆ. ಮೊನ್ನೆ ನಮ್ಮ 1 ವರ್ಷ ವಿದೇಶಿ ಸರ್ಕಾರ ಪೂಜೆ ಮಾಡಿದೆ. ಆ ವಿದೇಶಿ ತಾಯಿ ಸದಸ್ಯರ ತಾಯಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬರೋದಕ್ಕೆ ನಾವು ನಮ್ಮ ದಂಡದ ಜ್ಞಾನ ಕೊಡಬೇಕು ಅಂತ ನಾವು ವಿಚಾರ ಕೇಳಬೇಕಾಗಿತ್ತು. ಈ ಸಂಸ್ಥೆಗಳ ಮೇಲೆ ಅದು ವ್ಯವಸ್ಥೆ ನಮ್ಮ ಗಂಡನ್ನು ಏನಾದರೂ ಕೊಡಬೇಕಾದ್ರೆ ನಮಗೆ ಒಟ್ಟಿಗೆ ನಮ್ಮ ಆರ್ಥಿಕ ಸಬಲೀಕರಣವಾಗಿ ಈ ಸಂಸ್ಥೆ ಮಾಡಿದೆ. ಧರ್ಮಾಧಿಕಾರಿಗಳು ಆಗ
ಇಡೀ ಗ್ರಾಮ 5 ಮಂದಿ ಬಂದ್ರೆ ಗ್ರಾಮ ಹಾಗೆ ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಗಳು ಕೂಡ ಮನೆ ಮಾತಾಗಿರ್ತಕ್ಕಂಥ ಈ ಒಂದು ಪ್ರಕಟಣವಾಗಿ ಹಣಕಾಸಿನ ಸಾಲ ಸೌಲಭ್ಯಗಳನ್ನು ಕೂಡ ಅಷ್ಟೇ ಅಲ್ಲ, ಮಾನವೀಯ ಮೌಲ್ಯಗಳನ್ನ ಬಿಟ್ಟು ಮಾನವೀಯ ಮೌಲ್ಯಗಳನ್ನು ಬೆಳೆದಿರ್ತಕ್ಕಂಥ ನಮ್ಮ ಮನುಷ್ಯರಿಗೆ ಪ್ರತಿಯೊಬ್ಬ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಹೊರತೆಗೆದು ನಿಮಗೆ ಹಣಕಾಸಿನ ನೆರವಿಲ್ಲ, ಹಣಕಾಸಿನ ನೆರವಿನ ಮುಖಾಂತರವಾಗಿ ನನಗೆ ನೀಡಿದ ಒಂದು ಹಂಚಕ್ಕೆ ಈ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮನ್ನು ಒಟ್ಟುಗೂಡಿಸುತ್ತವೆ. ಆ ಒಟ್ಟುಗೂಡಿಸಲಿಕ್ಕೋಸ್ಕರ ಇವತ್ತಿನ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಪ್ರಥಮವಾಗಿ ಈ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ನಮ್ಮ ಸ್ವಾಮಿಯವರ ನೇತೃತ್ವದಲ್ಲಿ ಇಡೀ ತಂಡ ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟಿದೆ. ಅವರ ನೇತೃತ್ವವನ್ನೇ ಹೇಳ್ಬೋದು. ಇದು ನೋಡಲಿಕ್ಕೆ ಧರ್ಮಸ್ಥಳದ ಕಾರ್ಯಕ್ರಮ, ಆದರೆ ಇದನ್ನು ನಿರ್ವಹಿಸಿದವರಿದ್ದರೆ ಅದರ ತಿಪ್ಪೇಸ್ವಾಮಿ ಟೀಮ್ ಅವರಿಗೆ ನಾನು ಕ್ಷೇತ್ರದ ಪರವಾಗಿ ಪ್ರಥಮವಾಗಿ ಧನ್ಯವಾದ ಅರ್ಪಿಸ್ತೇನೆ. ಒಂದು ಮಾತು ನಾವು ಮೂಲವನ್ನು ಮರೆಯಬಾರದು. ನಾವು ಬೆಳೆದಂತ ದಾರಿ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಾವು ಇದನ್ನ ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾದಂತ ಅವಶ್ಯಕತೆ ಇದೆ. ಮುಂದಿನ ಪೀಳಿಗೆ ಇದನ್ನು ತಿಳ್ಕೊಂಡು ಒಂದಿಷ್ಟು ತಮ್ಮ ಸಂಸ್ಕಾರವನ್ನು ಉಳಿಸಿಕೊಂಡ್ರೆ